ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ. ಓಕೆ, ಸೊ ಈಗ ಅದರ ಇನ್ನಷ್ಟು ಆಳವಾಗಿ ಮನಸ್ಸು ಅರ್ಥ ಮಾಡ್ಸಕ್ಕೆ ಹೋಗ್ತಾ ಇದೆ. ನೀನು ಸೋತರೂ ಕೂಡ ಹೇಗೆ ಸೋಲ್ಬೇಕು ಅಂತ ಎಷ್ಟು ಡೀಪಾಗಿ ತಿಳ್ಕೊಂಡ್ವಿ ಅಲ್ವಾ ಭಾನುಮತಿ ಅವ್ರ ಬಗ್ಗೆ ಎಲ್ಲ. ಸೊ ಈಗ ಇನ್ನೂ ಏನು ಹೇಳುತ್ತೆ ನೋಡೋಣ. ಈ ಕಾಲದವರಿಗೆ ಇಷ್ಟು ತಾಳ್ಮೆ ಇಲ್ಲ. ಈ ತಾಳ್ಮೆ ಮುಖ್ಯವೋ ಬೇಡವೋ ಅನ್ನೋ ವಿಶ್ಲೇಷಣೆ ಮಾಡ್ತಾ ಹೋದರೆ ನಿನ್ನ ಸಂಭಾಷಣೆಯಂತೆಯೇ ಆಗುತ್ತೆ. ಏನಾದರೂ ನಾವು ಇದನ್ನು ಇಷ್ಟೊಂದು ತಾಳ್ಮೆ ಬೇಕಾ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ನೀನು ಹೇಗೆ ನೀನೊಂದು ಹೇಳ್ತೀಯ ನಾನೊಂದು ಹೇಳ್ತಿದ್ದೀನೋ ಹಂಗಾಗ್ಬಿಡುತ್ತಷ್ಟೆ. ಪ್ರತಿ ಕಾಲದಲ್ಲೂ ಹೀಗೆ ಬದಲಾವಣೆ ಆಗಿದೆ. ಈ ಕಾಲದಲ್ಲೂ ಮಾತ್ರ ಹೊಸದೇನಲ್ಲ. ಈಗಿನ ವಿಶೇಷತೆ ಏನಂದರೆ ಸಾಮಾಜಿಕ ಜಾಲತಾಣ ಇರುವುದರಿಂದ ಎಲ್ಲವೂ ಬಹುಬೇಗ ತಲುಪ್ತಾ ಇದೆ. ಎಲ್ಲರೂ ಕ್ಯಾಮ್ರಾ ಮುಂದೆ ಮಾತನಾಡುತ್ತಾರೆ ಹೊರತು ಮುಖಾಮುಖಿಯಾಗಿ ಮಾತಾಡೋಕ್ಕೆ ಇಷ್ಟನೂ ಇಲ್ಲ. ಎಲ್ಲ ಭಾವನೆಗಳು ಈಗಲೂ ಇವೆ, ಹಿಂದೆಯೂ ಇತ್ತು. ಆದರೆ ಈಗ ಎಲ್ಲದಕ್ಕೂ ಒಂದು ಹೆಸರು ಇಡಲಾಗಿದೆ. ಆ ಹೆಸರುಗಳು ಆ ಗುಣಕ್ಕೆ ಅಥವಾ ಆ ಭಾವನೆಗೆ ಮಾತ್ರ ಸೀಮಿತ ಎಂಬಂತೆ ಭಾಸವಾಗುತ್ತದೆ. ಅದು ಅವರ ವ್ಯಕ್ತಿತ್ವವನ್ನು ನಿರ್ಧರಿಸುವಂತೆ ಆಗಿದೆ. ಹೀಗಾಗಿ ಆ ಹೆಸರುಗಳು ಅವರ ಮೇಲೆ ಯಾವ ರೀತಿಯ ನಿರೀಕ್ಷೆ ಇಟ್ಟುಕೊಳ್ಳಬಾರದು ಎನ್ನುವುದನ್ನು ನಿರ್ಧರಿಸ್ತಾ ಇದೆ. ಪ್ರೀತಿಗೆ ಇವಾಗ ಸಾಕಷ್ಟು ಹೆಸರುಗಳನ್ನ ಇಟ್ಬಿಟ್ಟಿದ್ದೀವಿ ನಾವು. ಆ ಹೆಸರುಗಳ ಪ್ರಕಾರ ನಾವು ಹೇಗಿರಬೇಕು ಅಂತ ಆ ಹೆಸರುಗಳೇ ನಮಗೆ ನಿರ್ಧರಿಸ್ತಾ ಇದೆ. ಅತಿಯಾಗಿ ಮಾತನಾಡುವವರನ್ನು ಎಕ್ಸ್ಟ್ರೋವರ್ಟ್ ಅಂತ ಕರೀತಾರೆ. ಎಕ್ಸ್ಟ್ರೋವರ್ಟ್ ಅಪ್ಪ ಇವರು ತುಂಬ ಮಾತಾಡ್ತಾರೆ ಅಂತ. ಮಾತಾಡಲಿಲ್ಲ ಅಂದರೆ ಇಂಟ್ರೋವರ್ಟ್ ಅಂತಾರೆ, ಇವರು ಮಾತಾಡಲ್ಲ ಅಂತ. ಹಾಗಾದರೆ ಇವೆರಡರ ಮಧ್ಯೆ ಇರೋನು ಯಾರು? ಅದಕ್ಕೂ ಒಂದು ಹೆಸರಿಟ್ಬಿಟ್ಟಿದ್ದಾರೆ, ಆಂಬಿವರ್ಟ್ ಅಂತ. ಆಂಬಿವರ್ಟ್ ಇವರು ಅಂತಾರೆ. ಅಂದರೆ ಜಾಸ್ತಿ ಎಷ್ಟು ಬೇಕಷ್ಟು ಮಾತಾಡ್ತಾನಪ್ಪ ಅನ್ನೋರಿಗೆ ಆಂಬಿವರ್ಟ್ಸ್ ಅಂತ ಕರೀತಾರೆ. ಆಂಬಿವರ್ಟ್ ಇವರು ಅಂತ. ತುಂಬ ಮಾತಾಡೋರಿಗೆ ಎಕ್ಸ್ಟ್ರೋವರ್ಟ್ ಅಂತಾರೆ. ಏನೂ ಮಾತಾಡಲ್ಲ ಅನ್ನೋರಿಗೆ ರಿಸರ್ವ್ಡ್ ಕ್ಯಾರೆಕ್ಟರ್ ಅಂತೀವಲ್ಲ ಅಂಥವ್ರಿಗೆ ಇಂಟ್ರೋವರ್ಟ್ ಅಂತಾರೆ. ಹಿಂದೆಯೂ ಈ ರೀತಿ ವ್ಯಕ್ತಿಗಳಿದ್ದರು, ಹಿಂದೆನೂ ಇದೇ ಥರ ಇದ್ದರು. ಆದರೆ ಒಬ್ರೊಬ್ರಿಗೆ ಆ ಥರ ಒಂದೊಂದು ಹೆಸರಿರಲಿಲ್ಲ. ಅದು ಸಹಜ ಆಗಿಬಿಟ್ಟಿತ್ತು. ಈಗ ಎಲ್ಲರನ್ನೂ ಯಾವುದಾದರೂ ಒಂದು ಕ್ಯಾಟಗರಿಗೆ ನಾವು ಇಡೋ ಅಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೀಚ್ ಪರ್ಸನ್ ಅಥವಾ ಮೌಂಟೇನ್ ಪರ್ಸನ್ ಅಂತ ಇದೆ ಗೊತ್ತಾ? ಟೀ ಆರ್ ಕಾಫಿ ಲವರ್ ಅಂತಲೂ ಇದೆ ಗೊತ್ತಾ? ಈ ಎರಡು ಆಯ್ಕೆಯಲ್ಲಿ ಒಂದನ್ನು ಆಯ್ಕೆ ಮಾಡುವಂತೆ ಆಗಿದೆ. ಒಮ್ಮೊಮ್ಮೆ ಬೀಚ್, ಒಮ್ಮೊಮ್ಮೆ ಮೌಂಟೇನ್, ಒಮ್ಮೊಮ್ಮೆ ಕಾಫಿ, ಇನ್ನೊಮ್ಮೆ ಟೀ ಕುಡಿಯುವವರು ಅಥವಾ ಎರಡನ್ನೂ ಇಷ್ಟಪಡುವವರಿಗೆ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ ಶುರುವಾಗುವಂತೆ ಆಗಿದೆ. ಅಷ್ಟೇ ವ್ಯತ್ಯಾಸ. ಮುಂಚೆ ಎಲ್ಲವೂ ಮನಸ್ಸಿನೊಳಗೆ, ಅಂದರೆ ನನ್ನ ಜೊತೆ ಮಾತ್ರ ಇತ್ತು. ಈಗ ಎಲ್ಲವೂ ಮೊಬೈಲ್ ಒಳಗೆ, ಅಂದರೆ ನಿನ್ನ ಜೊತೆ ಹೋಗಿದೆ. ಅಂದರೆ ಎಲ್ಲನೂ ಮನಸ್ಸೊಳಗೆ ಇದ್ದಿದ್ದು ಇವಾಗ, ಅಂದರೆ ಮನಸ್ಸಿನ ಜೊತೆ ಕನೆಕ್ಷನ್ ಇತ್ತು ಆವಾಗ, ಸೊ ದಟ್ ಎಲ್ಲ ಮನಸ್ಸೊಳಗಡೆ ಇತ್ತು. ಬಟ್ ಇವತ್ತೇನಾಗಿದೆ, ಎಲ್ಲ ಮೊಬೈಲ್ ಜೊತೆ ಹೋಗ್ಬಿಟ್ಟಿದೆ. ಅದಕ್ಕೆ ನೀನು ಅಲ್ಲೇ ನಿಂತು ಬಿಟ್ಟಿದ್ಯಾ, ನನಗೂ ಕನೆಕ್ಷನ್ ಮಿಸ್ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಭಾವನೆಗಳು ಮುಂಚೆನೂ ಇತ್ತು, ಈಗಲೂ ಇದೆ. ಆಗ ಭಾವನೆಗಳನ್ನು ಮನಸ್ಸಿನಿಂದ ಹಂಚ್ಕೊಳ್ತಾ ಇದ್ರು, ಈಗ ಮೊಬೈಲಿಂದ ಹಂಚ್ಕೊಳ್ತಾ ಇದ್ದಾರೆ ಅಂತ. ಈ ಕಾಲದವರು ಹೊಸ ರೂಪ ನೀಡ್ತಾರೆ. ಬಹುಶಃ ಮುಂದೆ ಅದು ಕೂಡ ಇನ್ನೊಂದು ರೂಪ ಪಡಿಬೋದು. ಇವತ್ತು ಪ್ರೀತಿ ಇಲ್ಲಿಗೆ ಬಂದು ನಿಂತಿದೆ, ಮುಂದೆ ಅದು ಇನ್ನೂ ಬೇರೆ ಬೇರೆ ಥರ ಆಗಬಹುದು. ತಂತ್ರಜ್ಞಾನ, ಸಾಮಾಜಿಕ ಮಾಧ್ಯಮ, ಮನಃಶಾಸ್ತ್ರ ಮತ್ತು ವ್ಯಕ್ತಿತ್ವದ ಸ್ವಾತಂತ್ರ್ಯದ ನಡುವೆ ಬೆಳೆದವರು ನಾವು. ಟೆಕ್ನಾಲಜಿ, ಸೋಷಲ್ ಮೀಡಿಯಾ ಮತ್ತು ಮೀಡಿಯಾಗಳ ನಡುವೆ ಬೆಳೀತಾ ಇದ್ದೀವಿ. ಹಾಗಾಗಿ ಬೇರೆ ಏನೇನೇನೇನೋ ಅದು ಬೆಳವಣಿಗೆ ಆಗಬಹುದು. ಈ ತಲೆಮಾರಿನ ಪ್ರೀತಿಯ ವ್ಯಾಖ್ಯಾನ ಮತ್ತು ಅನುಭವಗಳು ಹಿಂದಿನ ಪೀಳಿಗೆಗಳಿಂದ ಬಹಳ ವಿಭಿನ್ನವಾಗಿದೆ. ಹಿಂದೆ ಪ್ರೀತಿ ಅಂದರೆ ಏನಿತ್ತು ಅದು ಇವಾಗ ಡೆಫಿನೇಷನ್ಸ್ ತುಂಬ ಚೇಂಜ್ ಆಗಿದೆ. ಪ್ರೀತಿ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಸೆಂಟೆನ್ಸ್ಗಳನ್ನು ಹೇಳೋದು ತುಂಬ ವಿಭಿನ್ನವಾಗಿದೆ. ಇಲ್ಲಿ ಅವರ ಪ್ರೀತಿಯ ರೂಪ, ಹೊಸ ಪದಗಳು ಮತ್ತು ಅದರ ಅರ್ಥಗಳು ಎಲ್ಲವೂ ವಿಭಿನ್ನ ಭಾಷೆ ಆಗಿಬಿಟ್ಟಿದೆ. ಝೆನ್ ಅನ್ನೋ ಒಂದಿದು. ಸೊ ಝೆನ್ ಜೋಡಿಗಳು ತಮ್ಮ ವೈಯಕ್ತಿಕ ಜೀವನ, ಕನಸುಗಳು ಮತ್ತು ಗುರಿಗಳ ತ್ಯಾಗವಿಲ್ಲದೆ ಸಂಬಂಧ ಉಳಿಸುವ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸ್ತಾರೆ. ಅವರಿಗೆ ತಮ್ಮ ಕನಸು ಮತ್ತು ಗುರಿಗೆ ಸಾಥ್ ನೀಡುವವರು ಬೇಕು ಹೊರತು ಅದನ್ನು ಬದಲಾಯಿಸುವವರಲ್ಲ. ಅಂದರೆ ಝೆನ್ ಕ್ಯಾಟಗರಿ ಇರುವಂತಹ ಜೋಡಿಗಳು ಹೇಗೆ ಅಂತ ಅಂದರೆ, ನಮ್ಮ ಬೆಳವಣಿಗೆಗೆ ಸಪೋರ್ಟ್ ಮಾಡುವಂತಹ ಕಪಲ್ ಬೇಕೇ ಹೊರತು ನಮ್ಮನ್ನು ಬದಲಾಯಿಸೋ ಅಂಥವ್ರು ಬೇಡ. ಇದು ಅವರು ಸ್ಟಿಕ್ ಆಗಿಬಿಟ್ಟಿದ್ದಾರೆ. ಝೆನ್ ತಮ್ಮ ಭಾವನೆಗಳನ್ನು ಓಪನ್ ಆಗಿ ಹಂಚಿಕೊಳ್ಳಲು ಇಷ್ಟಪಡ್ತಾರೆ. ಈ ಜನ್ರೇಷನಲ್ಲಿ ಝೆನ್ ಅಂತ ಏನಿದೆ, ಅವರು
ಓಪನ್ ಆಗಿರ್ತಾರೆ ಎಲ್ಲನೂ ಕೂಡ. ಅಯ್ಯೋ ಮುಜುಗರ ಪಡ್ಕೊಳ್ಳೋದು, ಎಲ್ಲಾದರೂ ಹೋಟೆಲ್ಗೆ ಕರ್ಕೊಂಡು ಹೋದರೆ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ನಮ್ಮದೆಲ್ಲ ಝೆನ್ ಕ್ಯಾಟಗರಿ ಬರಲ್ಲ, ಜನ್ರೇಷನಿಗೆ ಬರಲ್ಲ. ನಾವೆಲ್ಲ ಹೆಂಗೆ ಹೇಳ್ತಾ ಇದ್ವಿ ಅಂದರೆ, ಇಲ್ಲ ಆಯಿತು ಪರವಾಗಿಲ್ಲ ಅಂತ, ಅಥವಾ ಇಲ್ಲ ನೀವೇನು ತೊಗೋತೀರ ಅದನ್ನೇ ತೊಗೊಳ್ತೀನಿ ಅಂತ. ಹೀಗೆ ನಮಗಿಂತ ಹಳೆ ಜನ್ರೇಷನ್ಗೆ ಹೋಟೆಲ್ ಕರ್ಕೊಂಡೋಗಿ ಊಟ ಬೇಕಾ ಅಂದರೆ, ಇಲ್ಲ ಇಲ್ಲ ಆಗಿದೆ, ಬೇಡ 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 ಅಂತಾರೆ. ತೊಗೊಳ್ಳೋದೇ ಇಲ್ಲ. ಹಾಗೂ ಒತ್ತಾಯ ಮಾಡಿದ್ರೆ ಸರಿ ಏನಾದರೂ ಕೊಡಿ ಅಂತಾರೆ. ನಾವಾದರೂ ಒಂದು ಪಕ್ಷ ಓಕೆ 4ರಲ್ಲಿ ಒಂದಾದರೂ ಚೂಸ್ ಮಾಡೋಣ. ಈಗಿನ ಝೆನ್ ಮಕ್ಕಳು ಹಾಗಲ್ಲ. ಏನಾದ್ರು ತಿಂತೀರಾ ನಡೀರಿ ಹೋಗೋಣ ಅಂತಾರೆ, ಮೆನು ತೊಗೊಳ್ತಾರೆ, ಆರ್ಡ್ರ್ ಮಾಡ್ತಾರೆ. ಯಾರು ಪೇ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಸ್ವತಂತ್ರವಾಗಿ ಮುಕ್ತವಾಗಿ ಹೇಳ್ಕೊಳ್ತಾರೆ. ಸೊ ಜನ್ರೇಷನ್ ಇಂಪ್ರೂವ್ ಆಗಿದೆ. ಸೇಮ್ ಪ್ರೀತಿಯಲ್ಲೂ ಹಾಗೆ ಆಗಿದೆ. ಇವಾಗ ಓಪನ್ ಆಗಿ ಹಂಚ್ಕೊತಾರೆ. ಜಗಳ ಆಗಲಿ ಪ್ರೀತಿ ಆಗಲಿ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾತುಗಳಲ್ಲಿ ಹೇಳಿದ್ರೆ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಸಂವಹನ ಆಗುತ್ತೆ. ಜಗಳ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಕಮ್ಯುನಿಕೇಷನ್ ಕರೆಕ್ಟಾಗಿದ್ದರೆ ಮಾತ್ರ ಅದು ಕರೆಕ್ಟಾಗಿ ಕನ್ವೆ ಆಗುತ್ತೆ. ಕಮ್ಯುನಿಕೇಷನ್ ಮಿಸ್ ಆದರೆ ಜಗಳನೂ ಉಲ್ಟಾ ಹೊಡೆಯುತ್ತೆ, ಪ್ರೀತಿನೂ ಉಲ್ಟಾ ಹೊಡೆಯುತ್ತೆ. ಆಗ ಮಾತ್ರ ಸಂಬಂಧದ ಬಗ್ಗೆ ಗೌರವ ಇರುತ್ತೆ. ನಮ್ಮ ಸಂವಹನ ಕರೆಕ್ಟಾಗಿರಬೇಕು. ಸೊ ಇದನ್ನು ಯಾಕೆ ಹೇಳ್ತಾ ಇದೆ ಮನಸ್ಸು, ನೀನು ಒಬ್ಬರನ್ನ ಕ್ಷಮಿಸಲ್ಲ, ನಾನು ಕ್ಷಮಿಸಿದ್ರೆ ನನ್ನ ಲೀನಿಯನ್ಸ್ ಆಗಿ ಇಟ್ಕೊಂಡ್ಬಿಡ್ತಾರೆ, ನಾನು ಸೋತಂಗೆ ಆಗಿಬಿಡುತ್ತೆ, ನನ್ನನ್ನು ವೀಕ್ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ಯಲ್ಲ. ನೀನು ಪ್ರೀತಿಯ ಬಗ್ಗೆ ಇದನ್ನು ಅರ್ಥ ಮಾಡಿಕೊಂಡು ಯಾಕೆ ಸೋಲ್ಬೇಕು, ಹೇಗೆ ಸೋಲ್ಬೇಕು, ಹೆಂಗೆ ಗ್ಯಾಪ್ ತೊಗೋಬೇಕು, ಯಾವಾಗ ದೂರ ಇಡಬೇಕು, ಆ್ಯಂಡ್ ದೂರ ಇಡಬೇಕು ಅಂದರೆ ನಿನ್ನ ಮನಸ್ಥಿತಿ ಹೇಗಿರಬೇಕು, ನೀನೆಷ್ಟು ಶಾಂತಿಯಿಂದ ಇರಬೇಕು, ಪ್ರೀತಿ ಅಂದರೆ ಜಗಳ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅದನ್ನು ಹೆಂಗೆ ನೀನು ಕನ್ವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಪಾಗಿ ಮನಸ್ಸು ಅರ್ಥ ಮಾಡಿಸ್ತದೆ. ಸೊ ನೀನು ಏನೇ ಮಾಡು ಅದನ್ನು ಕರೆಕ್ಟಾಗಿ ಮಾಡು, ತಿಳ್ಕೊಂಡು ಮಾಡು, ಖುಷಿಯಿಂದ ಮಾಡು. ಬಿಕಾಸ್ ಮತ್ತೆ ನೀನೇ ನೋವು ಅನುಭವಿಸಿದ್ರೆ ನಾನೂ ನೋವು ಅನುಭವಿಸ್ಬೇಕಾಗತ್ತೆ ಅಂತ ಮನಸ್ಸು ನನಗೆ ಹೇಳ್ತಾ ಇದೆ. ಸೊ ಅಗೇನ್ ಡೀಪಾಗಿ ಜರ್ನಿ ಮಾಡಿ ಕೇಳಿಸ್ಕೊಳ್ಳಿ. ನಿಮಗೆ ಇದಕ್ಕಿಂತ ಬ್ಯೂಟಿಫುಲ್ಲಾಗಿ ನಿಮ್ಮ ಮನಸ್ಸು ನಿಮಗೆ ಆನ್ಸರ್ ಮಾಡಬಹುದು. ಸೊ ಇನ್ನೂ ಈಗಿನ ಜನ್ರೇಷನ್ ಪ್ರೀತಿ ಯಾವ್ಯಾವ ಲೆವೆಲ್ಗೆ ಹೋಗಿದೆ ಅಂತ ನಮ್ಮ ಮನಸ್ಸು ನಮಗೆ ಇನ್ನಷ್ಟು ಹೇಳುತ್ತೆ. ಅದೇನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸೊ ಇವತ್ತೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.